ಮ್ಯಾಮ್ ನಮಸ್ತೆ, ನಿಮ್ಮ ಹೆಸರು? ಶ್ರೇಯಾ ಅಂತ. ಸೊ ಇನ್ನೇನು ಹೊಸ ವರ್ಷದ ಕ್ಷಣಗಳನ್ನೇ ನಡೀತಾ ಇದೆ. ಇನ್ನೇನು ಹೊಸ ವರ್ಷ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಎಲ್ಲ ಆಗುತ್ತೆ. ಸೊ ನೀವು ಯಾವ ರೀತಿಯಾಗಿ ಈ ಒಂದು ಹೊಸ ವರ್ಷನ ಸೆಲೆಬ್ರೇಟ್ ಮಾಡ್ತೀರಾ? ನಾನೇನಿಲ್ಲ, ಟೆಂಪಲ್ಗೆ ಹೋಗ್ತೀನಿ ಅಷ್ಟೇ. ಇಲ್ಲಿ ನ್ಯೂ ಇಯರ್ ಇಲ್ಲಿ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಬೆಳಗ್ಗೆ ನಾಳೆ ಟೆಂಪಲ್ಗೆ ಹೋಗ್ತೀನಿ. ಇಸ್ಕಾನ್ಗೆ ಹೋಗ್ತೀನಿ ನಾನು. ಸೊ ಸೊ ಈಗ ಹೊಸ ವರ್ಷ ಬಂದ ತಕ್ಷಣ ಎಲ್ಲರಿಗೊಂದು ಸಂಕಲ್ಪ ಇರುತ್ತೆ, ರೆಸೊಲ್ಯೂಷನ್ಸ್. ಈ ರೀತಿಯಾಗಿ ಈ ವರ್ಷ ಈ ಒಂದು ಆಗಲಿಲ್ಲ, ಈ ಒಂದು ನಮ್ಮ ಒಂದು ಡ್ರೀಮ್. ಸೊ ನೆಕ್ಸ್ಟ್ ಇಯರ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ನಿಮ್ಮದು ಯಾವ ಒಂದು ಡ್ರೀಮು ಫುಲ್ಫಿಲ್ ಮಾಡ್ಕೋಬೇಕು? ನಾನು ಆ್ಯಕ್ಚುಲಿ ವೇಟ್ ರೆಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದಾಗಿರಲಿಲ್ಲ 2025ನಲ್ಲಿ. ಆಮೇಲೆ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಯಾವುದೂ ಆಗಿರಲಿಲ್ಲ. ಸೊ ನನಗೆ ಬಾಲಿಗೆ ಹೋಗಬೇಕು, ವಿಯೆಟ್ನಾಮ್ ಹೋಗಬೇಕು, ಥೈಲ್ಯಾಂಡ್ಗೆ ಹೋಗಬೇಕು ಅಂತ ತುಂಬ ಇಂಟ್ರೆಸ್ಟ್ ಇದೆ. ಸೊ ನಾನು ಜಾಸ್ತಿ ಹೋಗೋಣ ಅಂತಿದ್ದೀನಿ. ನಾಳೆ ಇವತ್ತು ನೈಟೇ ಕೇಕೆಲ್ಲ ಕಟ್ ಮಾಡ್ತೀವಿ. ಕಟ್ ಮಾಡಿ ಎಲ್ಲರೂ ಕೊಟ್ಬಿಟ್ಟು ಪ್ರತಿ ವರ್ಷವೂ ಒಂದೊಂದು ರೆಸೊಲ್ಯೂಷನ್ಸ್ ಇರುತ್ತೆ, ಸಂಕಲ್ಪ ಮಾಡ್ಕೊಂಡಿರ್ತಾರೆ. ನಮ್ಮ ಲೈಫ್ ಸ್ವಲ್ಪ ಚೇಂಜ್ ಆಗಬೇಕು, ಇನ್ನೊಂದು ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅನ್ನೋದಿರುತ್ತೆ. ಸೊ ಮೈ ಸಂಕಲ್ಪ ಇಸ್ ಲೈಕ್ ಐ ಹ್ಯಾವ್ ಟು ಹೆಲ್ಪ್ ಫಾರ್ ದಿ ಆರ್ಫನೇಜ್. ಸೊ ದಟ್ ಈಸ್ ಮೈ ಥಿಂಗ್. ಅದೇ ಈ ವರ್ಷ ಹೋದ ವರ್ಷದ ಹೆಂಗೆ ಜಾಲಿಯಾಗಿ ಮಾಡಿದ್ವಿ, ಆ ಥರನೇ ಈ ವರ್ಷನೂ ಜಾಲಿಯಾಗಿ ಮಾಡೋದು. ಇನ್ನು MG ರೋಡಲ್ಲೇ ಮಾಡೋದಾ ಅಥವಾ ಏನು ಫ್ಯಾಮಿಲಿ ಜೊತೆ ಹೊರಗಡೆನಾ? ಫಸ್ಟ್ MG ರೋಡಿಗೆ ಬಂದಿರೋದು. ನಾವು ಇರೋದೇ ಬೆಂಗಳೂರಲ್ಲಿ 35 ಇಯರ್ಸ್ ಆಯಿತು. ಹೇಗೆ ಅನ್ನಿಸ್ತಿದೆ? ಬ್ರಿಗೇಡ್ ರೋಡು, MG ರೋಡ್ ಇವಾಗ ಮೆಟ್ರೋ ಬಂತಲ್ಲ, ಅಲ್ಲೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಇಲ್ಲಿ ಬ್ರಿಗೇಡ್ ರೋಡಲ್ಲಿ ಯಾವಾಗಲೂ ಚೆನ್ನಾಗಿರುತ್ತೆ ನ್ಯೂ ಇಯರ್ಗೆ ಸೆಲೆಬ್ರೇಷನ್. ಅದೇ ಏನಾದರೂ ಬಿಸ್ನೆಸ್ ಏನಾರು ಮಾಡಬೇಕು, ಏನಾದ್ರು ಮುಂದೆ ಇದು ಮಾಡಬೇಕು ಅಂತ ಇದ್ವಿ. ಪ್ರತಿ ವರ್ಷದಂತೆ ಹೊಸ ವರ್ಷ ಆಚರಿಸಲೇಬೇಕು. ಯಾಕಂದರೆ ಈ ವರ್ಷವೂ ಕೂಡ ಅದ್ದೂರಿಯಾಗಿ ಆಚರಿಸಲೇಬೇಕು. ಈ ಬ್ರಿಗೇಡ್ ರೋಡರಾಗಲಿ MG ರೋಡರಾಗಲಿ ತುಂಬ ಗ್ರ್ಯಾಂಡಾಗಿ ನಡೀತಾ ಇದೆ. ಈ ವರ್ಷ ಕೂಡ ನಾವು ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂತಂದು ಹೇಳಿ ಪ್ರತಿ ವರ್ಷ ಬರ್ತಾ ಇರ್ತೀವಿ, ಮಾಡ್ತಾ ಇರ್ತೀವಿ. ದಾವಣಗೆರೆಯಿಂದ ಇಲ್ಲಿ ಸ್ವಲ್ಪ ಸೆಲೆಬ್ರೇಷನ್ ಮಾಡೋಕ್ಕೆ ಇಲ್ಲಿ ಬರ್ತಾ ಇದ್ದೀವಿ. MG ರೋಡಲ್ಲಿ ಮಾಡಬೇಕು ಅಂತಂದು ಬಂದಿರೋದು. ಫ್ಯಾಮಿಲಿನ ಅಥವಾ ಫ್ರೆಂಡ್ಸಾ? ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ. ಫ್ರೆಂಡ್ಸು ನಾವೆಲ್ಲ ಬಂದಿದ್ದು ಆಚರಣೆ ಮಾಡ್ಕೊತ ಇದ್ದೀವಿ. ಸೊ ನಿಮ್ಮ ಒಂದು ಸಂಕಲ್ಪ ಈಗ ಹೊಸ ವರ್ಷ ಬರ್ತಿರೋದ್ರಿಂದ ನೀವು ಏನು ಸಂಕಲ್ಪ ಮಾಡ್ಕೊಂಡಿದ್ದೀರಾ? ರೆಸೊಲ್ಯೂಷನ್ ಇದೇ ಮಾಡಬೇಕು ಅಥವಾ ಬಿಸ್ನೆಸ್ ಅಥವಾ ಇನ್ನೆಲ್ಲ ಈಗ ನಿಮ್ಮ ಫ್ರೆಂಡ್ ಹೇಳಿದ್ರು. ಸೊ ನೀವು ಯಾವ ರೀತಿ? ಪ್ಲಸ್ ಏನಿಲ್ಲ, ಮಾಮೂಲಿ ಬಿಸ್ನೆಸ್ ನಡೀತಾ ಇದೆ, ಅದೇ ಬಿಸ್ನೆಸ್ಸೇ ಮಾಡ್ತಾ ಇದ್ದೀವಿ. ಹೊಸದೇ ಅಂತ ಏನಿಲ್ಲ. ಬಟ್ ಪಾರ್ಟಿ ಮಾತ್ರ ಮನೆಯಲ್ಲೇ ಮಾಡ್ಬೇಕಂತ ಇದ್ದೀವಿ. ಇಲ್ಲಿ ಸೆಲೆಬ್ರೇಷನ್ ಇಲ್ಲಿ ಮಾಡ್ತೀವಿ ಅಷ್ಟೇ. ಇಲ್ಲಿ ಸೆಲೆಬ್ರೇಷನ್ ಇಲ್ಲಿ ಮಾಡ್ಕೊಂಡು ಮನೆಯಲ್ಲಿ ಪಾರ್ಟಿ ಮಾಡ್ಕೊಂಡು ಇದು ಅಂತ ಹೇಳ್ತೀವಿ. ನಾವು ನಮ್ಮ ಅಪಾರ್ಟ್ಮೆಂಟು ಗುಲ್ಬರ್ಗ. ಸೊ ನಾವಿಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದಾರೆ. ಮುಂಚೆ ನಾವು ಇಲ್ಲೇ ವರ್ಕ್ ಮಾಡ್ತಾ ಇದ್ದೆವು. ಸೊ ಹಂಗಾಗಿ ಎಲ್ಲರೂ ಸೇರಿಬಿಟ್ಟು ಇಲ್ಲೇ ಬ್ರಿಗೇಡ್ ರೋಡಲ್ಲ MG ರೋಡಲ್ಲಿ ಮಾಡೋಣ ಅಂತ ಬಂದಿದ್ದೀವಿ. ನೈಟಿಂದನೇ ಒಂದು ಸೆಲೆಬ್ರೇಷನ್ ಜೋರ ಸರ್? ಇವತ್ತು ನೈಟಿಂದ ಸ್ಟಾರ್ಟ್ ಆಗುತ್ತೆ. ಫ್ಯಾಮಿಲಿನ ಅಥವಾ ಫ್ರೆಂಡ್ಸಾ? ಇಲ್ಲ, ಸಿಂಗಲ್ ಎಲ್ಲ ಫ್ರೆಂಡ್ಸ್ ಇದ್ದೀವಿ. ಅಲ್ಲ, ಪ್ರಿಪ್ರೇಷನ್ ಎಲ್ಲ ಯಾವ ರೀತಿಯಾಗಿ ನಡೀತಾ ಇದೆ? ಪ್ರಿಪ್ರೇಷನ್ ಎಲ್ಲಕ್ಕೆ ನಾವೇನು ಆ ಥರ ಏನು ಮುಂಚೆಯಿಂದ ಏನು ಪ್ರಿಪ್ರೇಷನ್ ಮಾಡಿಲ್ಲ. ಸೊ ನ್ಯೂ ಇಯರ್ಗೆ ಹೆಂಗೆ ಇಲ್ಲಿ ಬರಬೇಕು ಅಂತ ಮುಂಚೆಯಿಂದನೇ ಪ್ಲ್ಯಾನ್ ಮಾಡಿದ್ದೆವು. ಸೊ ಇಲ್ಲೇ ಬಂದು ಎಂಜಾಯ್ ಇದು ಮಾಡೋಣ ಅಂತ ಸೆಲೆಬ್ರೇಟ್ ಮಾಡೋಣ ಅಂತ ಇಲ್ಲಿ ಬಂದು. ಈಗ ನೀವು ನಿಮ್ಮ ಒಂದು ಸಂಕಲ್ಪ ಏನು ಸರ್? ಈಗ ಹೊಸ ವರ್ಷ ಬರ್ತಾ ಇದೆ. ಸೊ ನಿಮ್ಗೆ ಏನಾದರೂ ಒಂದು ಸಂಕಲ್ಪ ಇರುತ್ತಲ್ವ, ರೆಸೊಲ್ಯೂಷನ್ಸ್ ಇದೇ ರೀತಿಯಾಗಿ ಒಂದು ಸೆಲೆಬ್ರೇಟ್ ಮಾಡಬೇಕು ಅದು. ಏನಾದರೂ ಒಂದು ಇಷ್ಟು ದಿನ ಒಂದು ವರ್ಷದ ಲೈಫ್ ಕಳೆದಿದ್ದೀರಲ್ಲ, ಈಗ ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಇರಬೇಕು ಅನ್ನೋದಾದರೆ ನೀವು ಏನನ್ನ ಸಂಕಲ್ಪ ಹೊತ್ಕೊಂಡಿದ್ದೀರಾ ಮಾಡಬೇಕು ಅಂತ? ಬೇರೆ ಯಾವ್ದಾರ ಒಂದು ಒಳ್ಳೇದು ಬಿಸ್ನೆಸ್ ಮಾಡೋಣ ಇದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.